ನಾವು ಸೌಂದರ್ಯಾಸ್ವಾದಕರು. ಸೌಂದರ್ಯಕ್ಕೆ ಮಣ್ಣು ಹಾಕಿ ಏನು ಚಂದ ಇಲ್ಲ. ನಾವು ಪ್ರಕೃತಿ ಸಹಜವಾಗಿ ನೋಡುವುದು. ನಿನ್ನ ಚಂದವನ್ನು ಹೇಳಿ ಪ್ರಯೋಜನ ಇಲ್ಲ. ಪುರುಷನನ್ನೇ ನೋಡುವ ಕ್ರಮ ಇಲ್ಲ. ಅದರಲ್ಲೂ ಪುರುಷ ನಾರಿಯನ್ನು ನೋಡಬೇಕು, ನಾರಿ ಪುರುಷನನ್ನು ನೋಡಬೇಕು. ಒಮ್ಮೊಮ್ಮೆ ನನಗೆ ಕೂಡ ಪುರುಷನನ್ನೇ ನೋಡುವಂತಾಗು. ಆಗ ದುರ್ಬುದ್ಧಿ ಯಾಕೆ ತಲೆ ಹಾಳಾಗಿದೆ ಅಂತ ಯಾಕೆ ನೋಡುದು? ಯಾಕೆ ನನ್ನ ಹಾಗೆ ಅವ ಇದ್ದಾನಂತ ನೋಡುದು. ಹಾಗಾದ್ರೆ ನೀನು ಅವನ ಮುಖರು ನಾವು ನಮ್ಮ ಒಬ್ಬರ ಅಪ್ಪನಿಗೆ ಹುಟ್ಟಿದವರಿಬ್ರು ನಮ್ಮ ಜನ್ಮದ ತಂದೆಗೆ ಇನ್ನೂ ಹುಟ್ಟಿದವರಿದ್ದಾರೋ ಅಂತ ಇವನು ಅರಸು. ಹೌದಾ? ಈಗ ನನ್ನ ಬೆಂಗಳಲ್ಲಿ ಹಾಗೇನು ಹಾಗೆ ಮಾಡಿದ್ದಲ್ಲ. ಎಲ್ಲಿಯಾದ ನಮ್ಮ ಮಾವನ ಮಕ್ಕಳಾಗುವಂತ ಅರ್ಹತೆ ಉಳ್ಳವರು ಅಂತ ನೋಡಿ ಆಗೋ ಇಲ್ಲ ಅಂತ ಗೊತ್ತಾದ ಮೇಲೆ ಮತ್ತೆ ಯಾಕೆ ನೋಡಿ ಗೊತ್ತಾಗಲಿಲ್ಲ. ಆಗೋರು ಅಂತಲೇ ಖಾತ್ರಿ ಆಗಿದೆ. ಹಾಗಾಗಿ ಆ ಸೌಂದರ್ಯದ ಖನಿಗಳು ನೀನು ಎಲ್ಲಿಂದ ಬಂದಿದ್ದಿ, ಯಾಕೆ ಬಂದಿದ್ದಿ ಎಂಬ ಪ್ರಶ್ನೆ ಇಲ್ಲ ನನಗೆ. ಅದನ್ನು ನಾನು ಹೇಳಬೇಕು. ಎಲ್ಲಿಂದಲೇ ಬಂದಿರು. ಆದ್ರೆ ಇಷ್ಟೊಂದು ಕಾಲ ಕಳೆದ ಬಿಡು, ನಾವಿನ್ನು ಆಕ್ಷೇಪಿಸುವುದಿಲ್ಲ. ಮತ್ತೆ ಇನ್ನು ನೀನು ಒಬ್ಬ ಬೇಕಾದ್ರೆ ವಿಹಾರ ಮಾಡು. ಅವರನ್ನು ಮಾತ್ರ ಕೂಡಿಕೊಂಡು ವಿಹರಿಸುವುದಕ್ಕೆ ನಾವು ಬಿಡುವುದಿಲ್ಲ. ನಮಗೆ ನೋಡಿ ಸಹಿಸಲಿಕ್ಕೆ ಆಗುವುದಿಲ್ಲ. ಜಲ ಕೇಳಿ ಮುಗಿಯಿತಲ್ವಾ? ಇನ್ನು ನಾವು ಜಲ ಕೇಳಿ ಆಡ್ತೇವೆ. ವನ ವಿಹಾರ, ವನ ಕೇಳಿ, ವನ ಭೋಜನವೇ ಮೊದಲಾದಂತಹ ಕಲಾಪಗಳ ಮೂಲಕವಾಗಿ ನಾವು ಸಂತೋಷ ಹೊಂದಬೇಕು ಅಂತ ಇದ್ದೇವೆ. ಆ ನಾರಿಯರನ್ನು ನಮಗೆ ಒಪ್ಪಿಸಿ Yeah!
ಮಾಡಿದ್ದು ಕೆರಳಿ ಕೇಚರಪತಿಯಿಂದ ಅಂತಾದ್ರೆ ತಡೆಯುವುದಕ್ಕೆ ನೀನು ಖೇಚರಪತಿ ಭಾರಿ ಮೀಸೆಯನ್ನು ನಿಮಗೆ ಸಾಧ್ಯವಾಗದು. ನಿನಗೆ ಒಳ್ಳೆ ಹಾಡುವುದಕ್ಕೆ ಬರ್ತದಲ್ಲ, ನೀನು ಖೇಚರಪತಿ ಅಲ್ವಾ? ಹೌದೌದು. ಒಂದು ಚಾರುಕೇಶಿ ರಾಗ ಹಾಡು, ಯಾಕೆ ಒಂದು ಕೇದಾರ ಗೌಡ ಹಾಡು. ನಿಮ್ಮಂತ ಮಂಗಗಳಿಗೆ ಹಾಡಿಯ ನನಗೆ ಒಂದು ಮೋಹನ, ಮೋಹನದ ಸಂಚಾರ ಮಾಡ. ನಿಮಗೆ ಕುಣಿಲಿಕ್ಕೆ ಹಾಡು ಬೇಕು. ಹಾಡು ಸತ್ವದಿ ಹಾಡು. ಅಣ್ಣ, ಹಾಡುವುದಕ್ಕೆ ಒಂದು ತಾಳ ಬೇಡವಾ? ಒಂದು ಸೌರಾಷ್ಟ್ರ ತ್ರಿವಿಡಿಯಲ್ಲಿ ಹಾಡು. ಅಲ್ಲ ಜತೆಯು ಸೌರಾಷ್ಟ್ರ ತ್ರಿವುಡೆ ಕಂಠಾರವಷ್ಟು. ನಿಮಗೆ ಬೇರೆ ಯಾವುದಾಗುದಿಲ್ಲ. ನಿಮಗೆ ಭೈರವಿ ಜಂಪೆ ಆಗ್ಲಿಕ್ಕಿಲ್ಲ. ಬೇಡ, ನೀನು ತೋಡಿಗೆ ಹೋಗು. ಒಳ್ಳೆಯದು. ತೋಡಿ ರಾಗಕ್ಕೆ ಹೋಗು. ಬೇಡ ನಿಮಗೆ ಕೇಚರವತಿ ಕಾವೇರಿದ ಅಂತಾದ್ರೆ ಆವಾಗ ನೀವು ಉಳಿಯಲಾರಿರಿ. ಮಡದಿ ಮುಣಿಯರ ಕೇಳುವ ನಿಮ್ಮ ದಾಟಿ ಗಾತನು ಅವರ ಗಂಡ ಕೇಚರವತಿ. ಕೇಚರವತಿ ನಿನ್ನನ್ನು ಅವರು ನನ್ನ ಮಡದಿ ಮಣಿಯರು. ನಿನ್ನನ್ನು ದಂಡವಾಗಿಷ್ಟೇ ನಾನು. ನಿನ್ನ ಹೆಸರು ಚಿತ್ರ. ಹೌದಾ? ನಿನ್ನ ಹೆಸರಿಂತದ್ದು ಚಿತ್ರ. ಅವ್ವ ವಿಚಿತ್ರ. ನಿಜವಾಗಿ ಒಂದು ಚಿತ್ರ ಸರಿ ಇಲ್ಲ, ಮತ್ತೊಂದು ವಿಚಿತ್ರ. ನಿನ್ನ ಅಕ್ಷಿ ಚಿತ್ರದ್ದ. ಹೌದಾ? ಚಿತ್ರ ಹಾಗೆ ನಿಮ್ಮ ಮುಖ ನೋಡಿದಾಗಲೇ ನಿಮ್ಮ ಮನಸ್ಸಿನ ಭಾವ ಏನು ಎನ್ನುವುದು ಚಿತ್ರವಾಗಿದೆ ನನ್ನ ಅಕ್ಷಿಗಳಿಗೆ. ಸರಿ ಯೋಚನೆ. ನಿನಗೆ ಜಲಕೇಳಿ ಅಲ್ಲಿಗೆ ಭೂಲೋಕ ಆಗ್ಬೇಕಲ್ವಾ? ನಮ್ಮ ವಿಹಾರ ಸ್ಥಾನವ ಭೂಲೋಕ. ನಿನಗೆ ದೇವಲೋಕದಲ್ಲಿ ಜಾಗ ಇಲ್ವಾ? ದೇವಭೂಮಿಯಲ್ಲಿ ಬೇಕಷ್ಟುಂಟು, ಇಲ್ಲೂ ಉಂಟು. ನಮ್ಮ ಪ್ರದೇಶಕ್ಕೆ ಬರುವುದು ಆಡು. ನಮ್ಮ ಪ್ರದೇಶ ಮತ್ತೆ ನಮ್ಮ ಪ್ರದೇಶ ಯಾವುದು? ನಿಮ್ಮ ಪ್ರದೇಶ ಪರಶುರಾಮ ಸೃಷ್ಟಿ. ಪರಶುರಾಮ ಸೃಷ್ಟಿ ನಮ್ಮ ಅಂಕೆ ಒಳಗಿದೆ. ಪರಶುರಾಮ ದೇವರು. ಹೌದು, ದೇವರ ಸೃಷ್ಟಿ. ಪರಶುರಾಮ ದೇವರ ಸೃಷ್ಟಿ ಉಂಟಲ್ಲ, ಹೌದೌದು. ಈ ಸೃಷ್ಟಿ ನಮ್ಮ ಅಂಕೆ ಒಳಗಿರುವ ಪರಶುರಾಮ ದೇವರ ಸೃಷ್ಟಿ ಯಾರ ಅಂಕಿಯೊಳಗೂ ಇಲ್ಲ, ಅದು ಪರಶುರಾಮನ ಮುದ್ರೆಯಲ್ಲಿ. ದಕ್ಷಿಣ ಎಲ್ಲ ನಮ್ಮ ಕೈ ಒಳಗೆ. ನೀವು ದಕ್ಷಿಣ ಈ ದಕ್ಷಿಣ ನಮ್ಮ ಕೈ ಒಳಗೆ, ನಿಮ್ಮ ಕೈಯೊಳಗೆ. ಅದಕ್ಕೆ ಎಲ್ಲ ಕೈಯೊಳಗೆ ಮಾಡ್ತೀವಿ. ಹಾಗಾಗಿ ಹೇಳೋದು ನಾನು, ಏನು ನಮ್ಮ ಅಧಿಕಾರ ಕಳಪಟ್ಟಂತ ಈ ಪ್ರದೇಶದಲ್ಲಿ ನೀನು ಅಧಿಕಾರ ಚಲಾವಣೆ ಮಾಡಿದೆ ಅಂತಾದ್ರೆ ನಿನ್ನ ಎದೆ ವೆಟ್ಟಿಯರು, ನಿನ್ನದು ಹರಿಯುವ ನೀರಿಗೆ ಬಂಧನ. ನಿನ್ನ ಅಕ್ಷಿಯ ಮೇಲೆ ಮತ್ತೊಂದು ಅಕ್ಷಿ ಬರದೇನು, ಕಣ್ಣು ಬರದೇನು ಅಂತೆ. ಹೌದಾ? ಹೋಗುತ್ತೀಯ? ನೀನು ಮುಕ್ಕಣ್ಣನ ಸಖ ನೀವು. ನೀನು ಹೋಗುತ್ತೀಯ? ಬಡಿಗೆ ಹೊಡೆತವೇ ಸರಿ. ಯಕ್ಷ ವೃಂದದವರು ಸಂಯುಕ್ತರಾಗಿ ಬಂದಿದ್ದೀರಾ? ನಾನು ಸಂಯುಕ್ತ ವೃಂದದಲ್ಲೇ ಉಳ್ಳವನು. ನಮ್ಮ ಬದುಕಿಗೆ ಒಂದು ಸಂಯುಕ್ತ ಇದೆ. ಪರರ ಹೆಣ್ಣಿರನ್ನು ಕಂಡು ಮೋಹಿಸುವ ಭಂಡರಾದಂತ ಇವಗೆ ಕೊನೆಗಾಲ ಬಂತು. ಏಡಿ ಗರ್ಭ ಧರಿಸುವುದು, ಬಾಳೆ ಕೊನೆ ಹಾಕುವುದು, ಚೇಡು ಮರಿ ಇಡುವುದು, ಮೂರು ತಮ್ಮ ಅವಸಾನ ಕಾಲಕ್ಕೆ ನಿಮಗೆ ಪರನಾರಿಯ ಮೇಲೆ ಮನಸ್ಸಾದ್ದು. ನಿಮ್ಮ ಅಳಿವಿನ ಕಾಲಕ್ಕೆ ನಿಮ್ಮ ಹಣೆಯಲ್ಲಿ ಬ್ರಹ್ಮ ಬರೆದಿದ್ದಾನೆ. ನೀನು ಕೆಳಗೆ ಬಂದದ್ದು ಜೇಡ ಬಲೆ ಕಟ್ಟಿದ ಹಾಗಾಯಿತು. ಹೇಗೆ? ಕಟ್ಟಿ 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 ಕಟ್ಟಿ. ಏನು ಕಟ್ಟಿ ಕಟ್ಟಿ ಅಲ್ಲ, ಬಲೆ ಕಟ್ಟಿ 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 ಜಡ ಎಲ್ಲಿ ಉಳಿಯುತ್ತದೆ ಕೊನೆಗೆ? ತಾನು ಬಲೆ ಹೊರಗಿದ್ದೇನೆಂಬ ಭ್ರಮೆ, ತಾನು ಬಲೆ ಒಳಗೆ ಇರ್ತದೆ, ಮಧ್ಯದಲ್ಲಿ ಸಿಲುಕಿಕೊಂಡು. ಆದ್ರೂ ಜೇಡನಿಗೆ ಹೊರಗೆ ಬರಲಾಗದೆ ಪರಿತಪ್ಪಿಸುವುದು. ಹೌದಪ್ಪ, ನಮ್ಮ ಒಳಗೆ ಸಿಕ್ಕಿದ್ದೀನಿ. ನೀವು ಒಲಿದ ವ್ಯೂಹದಲ್ಲಿ ನೀವೇ ಸಿಕ್ಕಿದ್ದೀಗ. ಇಲ್ಲ. ಇದು ತನಕ ಪರರ ಹೆಣ್ಣಿಗೆ ದಾಸನಾಗ ಹೊರಟ ಯಾವನು ಉಳಿಯಲಿಲ್ಲ. ನಿಮಗೆ ಯಾರು ಬೇಕಾ ವಿಷಯದಲ್ಲಿ? ದಾರಿಗಾಸುರ ಬೇಕಾ? ಸಂಹಾಸುರ ಬೇಕಾ? ಯಾರನ್ನು ಮೋಹಿಸಿದ್ದಾನೆ? ಮೋಹಿಸಿದ್ದೆಲ್ಲ ಅನ್ಯನಾರಿಯ ಮೋಹಕ್ಕೊಳಗಾಗಿ ಅಲ್ವ ಇಷ್ಟೆಲ್ಲ ಮಾಡಿದ್ದವ. ಯಾರದ್ದೋ ಮಾತಿನ ಮೋಡಿಯೊಳಗಾಗಿ ಕಳ್ಕೊಂಡ, ಸಂವಹನೇನಾದ, ಸೋತು ಹೋದ. ಆಮೇಲೆ ಅರುಣನೇನಾದ, ಸೋತು ಹೋದ. ಅಷ್ಟು ಮಾದರಿ ನಿಮಗೆ ಸಾಕು. ಅವರ ಹಾಗೆ ನಾವು ಭಾವಿಸಬೇಡ. ಮತ್ತೆ ಹೇಗೋ ನೀವು? ನಮ್ಮದು ಉದ್ದ ಸ್ವಲ್ಪ ಅದರ ಇದ್ದೀರಾ? ಬುದ್ಧಿ ಅಷ್ಟೇ ಅಲ್ವ? ಕಂಡ ಹೆಣ್ಣಿನನ್ನು ಕಾವಿಸುವಂತ ಬುದ್ಧಿ ಅಲ್ವ?
ನಿಮಗಿಬ್ಬರಿಗೆ ನಾನು ಒಬ್ರು ಕೊಟ್ಟೆ ಅಂತ ಆದ್ರೆ ನಿನಗೆ ಪರನಾರಿ ನಿಜ ನಾರಿ ಎಂಬ ಭೇದ ದೇವಲೋಕದಲ್ಲಿ ಹುಟ್ಟಾನ ನನಗೆ ನಾರಿಯರ ಪಾಠ ಮಾಡ್ತಾನೆ ಅವ. ಬುದ್ಧಿವಾದದ ವಾದ್ಯನ ಕೇಳುವಷ್ಟು ವ್ಯವಧಾನ ನಮಗಿಲ್ಲ. ನಿನ್ನ ಬುದ್ಧಿವಾದ ನಮಗೆ ಅಗತ್ಯ ಇಲ್ಲ. ನಿಮಗೆ ಯಾರು ಬುದ್ಧಿ ನಮಗೆ ಬುದ್ಧಿ ಉಂಟು ಅಂತ ದುರ್ಬುದ್ಧಿ ಉಂಟು. ನಿನ್ನಿಂದ ಕೇಳಿ ತಿದ್ದಿಕೊಳ್ಳಬೇಕಾದಂತ ಮತಿಯಲ್ಲ. ನಾವು ಒಳ್ಳೆ ಚೈತನ್ಯ ಉಳ್ಳುವ. ನಿಮ್ಮ ಬುದ್ಧಿಗೆ ನಮ್ಮ ಮಾತು ದೇಹದಲ್ಲಿಯೂ ಚೈತನ್ಯ ಉಂಟು, ಇದರಲ್ಲಿ ಉಂಟು, ಎಲ್ಲದರಲ್ಲಿ. ಯಾವುದೇ ಒಂದು ವಸ್ತುವೇ ಆಗಲಿ ನಾವು ಬೇಕು ಅಂತ ಅಪೇಕ್ಷೆ ಪಟ್ರೆ ಅದು ನಮಗೆ ಬರಲೇಬೇಕು. ನನಗೆ ಬೇಕು ಒಂದರ ಪಡೆದೇ ಸಿದ್ಧ. ಅದೇ ಬಲದ್ವಾರ. ಮುಖದಿಂದ ಬಡಿಯುವುದಿಲ್ಲ. ನಮ್ಮ ಅಜ್ಜನು ಹಾಗೆ ಅವರಿಗೆ ಬೇಕು ಅಂತಂದ್ರೆ ಬೇಕೇ ಬೇಕು. ಯಾರ್ಯಾರ ಹೆಂಡತಿಯನ್ನ ಗಂಡನಿಗೆ ಬಡಿದಾದ್ರೂ ಪಡೆಯುತ್ತಿ. ದುರ್ಬುದ್ಧಿಯ ರೂಪ ನಿಮ್ಮ